ಇವತ್ತು ನಾವು ಪ್ರಸ್ತುತ ನಡೀತಾ ಇರೋ ಒನ್ ಆಫ್ ದಿ ಬಿಗ್ಗೆಸ್ಟ್ ಪೊಲಿಟಿಕಲ್ ಹೈಪ್ ಬಗ್ಗೆ ಮಾತಾಡೋಣ. ಅದೇನಪ್ಪಾ ಅಂದ್ರೆ ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ಪುನರ್ರಚನೆ. ಹೌದು, ರೀಚಾರ್ಜ್ ಅಂತೀವಲ್ಲ, ಹಾಗೆ ಮೋದಿಯವರ ಟೀಮ್ಗೆ ಈಗ ಹೊಸ ಲುಕ್ ಸಿಗೋ ಟೈಮ್ ಬಂದಿದೆ. ಕಳೆದ 2 ತಿಂಗಳಿಂದ ಇವತ್ತು ಆಮೇಲೆ ನಾಳೆ ಆಮೇಲೆ ಅಂತ ಮುಂಗಾರು ಅಧಿವೇಶನ ಮುಗಿಯೋ ತನಕ ಪೋಸ್ಟ್ಪೋನ್ ಆಗ್ತಾ ಬಂದಿದ್ದ ಈ ವಿಷಯ ಈಗ ಅಧಿವೇಶನ ಮುಗ್ದಿದ್ದೆ ತಡ ಪಕ್ಕಾ ಹಾಟ್ ಟಾಪಿಕ್ ಆಗಿದೆ. NDTV, ಟೈಮ್ಸ್ ಆಫ್ ಇಂಡಿಯಾ, ಇಂಡಿಯನ್ ಎಕ್ಸ್‌ಪ್ರೆಸ್‌ನಂತಹ ದೊಡ್ಡ ನ್ಯೂಸ್ ಪೋರ್ಟಲ್ಗಳಲ್ಲಂತೂ ಪ್ರತಿದಿನ ಒಂದಲ್ಲ ಒಂದು ಪ್ರಿಡಿಕ್ಷನ್ ಬರ್ತಾನೆ ಇದೆ. ಅಷ್ಟಕ್ಕೂ ಈ ಸಂಪುಟ ಬದಲಾವಣೆಯಲ್ಲಿ ಯಾರಿಗೆ ಲಕ್ ಹೊಡೆಯುತ್ತೆ, ಯಾರಿಗೆ ಕೋಕ್ ಸಿಗುತ್ತೆ, ಮುಖ್ಯವಾಗಿ ನಮ್ಮ ಕರ್ನಾಟಕದಿಂದ ಯಾರು ಇನ್ ಯಾರು ಔಟ್, ಬನ್ನಿ ಇವತ್ತು ಕಂಪ್ಲೀಟ್ ಆಗಿ ಡಿಕೋಡ್ ಮಾಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲು ದೆಹಲಿಯ ದೊಡ್ಡ ಪಿಕ್ಚರ್ ನೋಡೋಣ. ರಾಷ್ಟ್ರೀಯ ಮಾಧ್ಯಮಗಳ ರಿಪೋರ್ಟ್ ಪ್ರಕಾರ ಪ್ರಸ್ತುತ ಕೇಂದ್ರದಲ್ಲಿ ಇರೋ ಕೆಲವೊಬ್ಬರು ಹಿರಿಯ ಮಂತ್ರಿಗಳ ಹತ್ರ ಒಂದಕ್ಕಿಂತ ಹೆಚ್ಚು ಪ್ರಮುಖ ಖಾತೆಗಳಿವೆ. ಉದಾಹರಣೆಗೆ ಅಮಿತ್ ಶಾ, ಅಶ್ವಿನಿ ವೈಷ್ಣವ್, ಪ್ರಹ್ಲಾದ್ ಜೋಶಿ, ಜ್ಯೋತಿರಾದಿತ್ಯ ಸಿಂಧ್ಯಾ, ಮನ್ಸುಖ್ ಮಾಂಡವಿಯಾ ಇವರೆಲ್ಲ ಸಖತ್ ಬ್ಯುಸಿ ಮಿನಿಸ್ಟರ್ಸ್. ಈಗ ಇವ್ರ ಮೇಲಿರೋ ಪ್ರೆಷರ್ ಕಡಿಮೆ ಮಾಡಿ ಕೆಲಸಗಳನ್ನು ಬ್ಯಾಲೆನ್ಸ್ ಮಾಡೋಕೆ ಹೊಸಬರಿಗೆ ಚಾನ್ಸ್ ಕೊಡ್ತಾರೆ ಅನ್ನೋ ಮಾತು ಜೋರಾಗಿದೆ. ಇಲ್ಲಿ ಇನ್ನೊಂದು ಮೈಂಡ್ ಬ್ಲೋಯಿಂಗ್ ಗಾಸಿಪ್ ಅಂದರೆ ಅಮಿತ್ ಶಾ ಅವರಿಗೆ ಉಪ ಪ್ರಧಾನಿ ಪಟ್ಟ ಸಿಗುತ್ತಾ ಅನ್ನೋದು. ದೆಹಲಿ ಗಲ್ಲಿಗಳಲ್ಲಿ ಈ ಮಾತು ಸಖತ್ ಸೌಂಡ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಇತ್ತೀಚೆಗಷ್ಟೇ ಬಿಜೆಪಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನವೀನ್ ಅವರು ಬಂದಿದ್ದಾರೆ. ಸೊ ಪಕ್ಷದ ಸಂಘಟನೆಯಲ್ಲಿದ್ದ ಕೆಲವರನ್ನ ಸರ್ಕಾರಕ್ಕೆ ತರೋದು, ಸರ್ಕಾರದಲ್ಲಿದ್ದ ಕೆಲವರನ್ನ ಮುಂಬರುವ ಚುನಾವಣೆಗಳ ಕೆಲಸಕ್ಕಾಗಿ ಸಂಘಟನೆಗೆ ಕಳಿಸೋ ಐಡಿಯಾ ಕೂಡ ಮೋದಿ ಅವರ ಮಾಸ್ಟರ್ ಪ್ಲಾನ್ನಲ್ಲಿದೆ. ಈಗ ಕಮಿಂಗ್ ಟು ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್, ಅದೇ ನಮ್ಮ ಕರ್ನಾಟಕದ ಲೆಕ್ಕಾಚಾರ. ದೆಹಲಿ ಮಟ್ಟದಲ್ಲಿ ಕರ್ನಾಟಕಕ್ಕೆ ಈ ಬಾರಿ ಇಂಪಾರ್ಟೆನ್ಸ್ ಸಿಗೋ ಲಕ್ಷಣ ಕಾಣಿಸ್ತಾ ಇದೆ. ಯಾಕೆ ಗೊತ್ತಾ? ರಾಜ್ಯ ಬಿಜೆಪಿಯಲ್ಲಿ ಈಗ BY ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅನ್ನೋ ಚರ್ಚೆ ನಡೀತಿದೆಯಲ್ಲ. ಒಂದ್ ವೇಳೆ ಹಾಗಾದ್ರೆ ಲಿಂಗಾಯತ ಸಮುದಾಯವನ್ನ ಬ್ಯಾಲೆನ್ಸ್ ಮಾಡೋಕೆ ಅವ್ರ ಅಣ್ಣ ಶಿವಮೊಗ್ಗ ಸಂಸದ BY ರಾಘವೇಂದ್ರ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಸಿಗೋ ಚಾನ್ಸಸ್ 100% ಇದೆ. ಶೋಭಾ ಕರಂದ್ಲಾಜೆ ಮತ್ತು ವಿ ಸೋಮಣ್ಣ ಈಗ ಇಬ್ರು ಕೇಂದ್ರದಲ್ಲಿ ರಾಜ್ಯ ಸಚಿವರು. ಹೈಕಮಾಂಡ್ನ ಪ್ಲಾನ್ ಏನಂದ್ರೆ ಇಬ್ಬರಲ್ಲಿ ಒಬ್ಬರನ್ನ ಕರ್ನಾಟಕದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಕಳಿಸೋದು, ಇನ್ನೊಬ್ಬರಿಗೆ ಕೇಂದ್ರದಲ್ಲಿ ಕ್ಯಾಬಿನೆಟ್ ದರ್ಜೆ ನೀಡಿ ಪ್ರಮೋಷನ್ ಕೊಡೋದು. ಅಂದ್ರೆ ಶೋಭಾ ಕರಂದ್ಲಾಜೆ ರಾಜ್ಯಕ್ಕೆ ಬಂದ್ರೆ ಸೋಮಣ್ಣ ಅವರಿಗೆ ಪ್ರಮೋಷನ್, ಸೋಮಣ್ಣ ರಾಜ್ಯಕ್ಕೆ ಬಂದ್ರೆ ಶೋಭಾ ಅವರಿಗೆ ಪ್ರಮೋಷನ್. ಸೂಪರ್ ಪ್ಲಾನ್ ಅಲ್ವಾ? ಇನ್ನು ತೇಜಸ್ವಿ ಸೂರ್ಯ, ಬೆಂಗಳೂರು ಸೌತ್ MP ತೇಜಸ್ವಿ ಸೂರ್ಯ ಅವರಿಗೆ ಈ ಬಾರಿ ಕೇಂದ್ರ ರಾಜ್ಯ ಸಚಿವ ಸ್ಥಾನ ಸಿಗ್ಬೋದು ಅನ್ನೋ ಟಾಕ್ ಇದೆ. ಯಾಕಂದ್ರೆ ಅವರನ್ನ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಿಂದ ರಿಲೀವ್ ಮಾಡಲಾಗಿದೆ. ಸೊ ಅವರಿಗೆ ಕ್ಯಾಬಿನೆಟ್ನಲ್ಲಿ ಹೊಸ ಜವಾಬ್ದಾರಿ ಸಿಗೋ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು PC ಮೋಹನ್, ಬೆಂಗಳೂರು ಸೆಂಟ್ರಲ್ನಿಂದ ಸತತವಾಗಿ ಗೆದ್ದು ಬಂದಿರೋ PC ಮೋಹನ್ ಅವರ ಹೆಸರು ಕೂಡ ಶಾರ್ಟ್ ಲಿಸ್ಟ್ನಲ್ಲಿದೆ ಅನ್ನೋ ಸುದ್ದಿ ಇದೆ. ನಿಮಗೆ ಗೊತ್ತಾ, ಮುಂಬರುವ ದಿನಗಳಲ್ಲಿ ಉತ್ತರ ಪ್ರದೇಶ, ದೆಹಲಿ, ಪಂಜಾಬ್, ಗೋವಾ ಸೇರಿದಂತೆ ಒಟ್ಟು 7 ರಾಜ್ಯಗಳಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಬರ್ತಾ ಇವೆ. ವಿಶೇಷವಾಗಿ ಉತ್ತರ ಪ್ರದೇಶ ಅಂದ್ರೆ ಬಿಜೆಪಿಗೆ ಪವರ್ ಹೌಸ್ ಇದ್ದಂತೆ. ಅಲ್ಲಿನ OBC, ದಲಿತ ಮತ್ತು ರೈತ ಸಮುದಾಯದ ನಾಯಕರಿಗೆ ಕೇಂದ್ರ ಸಂಪುಟದಲ್ಲಿ ಜಾಸ್ತಿ ರೆಪ್ರೆಸೆಂಟೇಷನ್ ಕೊಟ್ಟು ಎಲೆಕ್ಷನ್ ಗೇಮ್ ಚೇಂಜ್ ಮಾಡೋಕೆ ಬಿಜೆಪಿ ಹೈಕಮಾಂಡ್ ಸ್ಕೆಚ್ ಹಾಕಿದೆ. ಅಂದ್ರೆ ಈ ಬಾರಿ ಮೋದಿ ಅವರ ಮಂತ್ರಿಮಂಡಲ ಪುನರ್ರಚನೆ ಅನ್ನೋದು ಕೇವಲ ಆಡಳಿತಕ್ಕಷ್ಟೇ ಅಲ್ಲ, 2029ರ ಲೋಕಸಭಾ ಚುನಾವಣೆ ಹಾಗೂ ಮುಂಬರುವ ರಾಜ್ಯ ಎಲೆಕ್ಷನ್ಗಳಿಗೆ ಹಾಕ್ತಾ ಇರೋ ಗಟ್ಟಿ ತಡೆ. ಫೈನಲಿ ದೆಹಲಿಯಲ್ಲಿ ಈ ಕೌಂಟ್ ಡೌನ್ ಮುಗ್ದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗಷ್ಟೇ ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೆ ಅಂತ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಕರ್ನಾಟಕದಿಂದ ಯಾರು ಕೇಂದ್ರ ಮಂತ್ರಿ ಆದ್ರೆ ಚೆನ್ನಾಗಿರುತ್ತೆ? ತೇಜಸ್ವಿ ಸೂರ್ಯನ, BY ರಾಘವೇಂದ್ರನ ಅಥವಾ ಸೋಮಣ್ಣನ? ನಿಮ್ಮ ಥಾಟ್ಸ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತೆ ವಾರ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಧನ್ಯವಾದಗಳು.